ನಮಸ್ಕಾರ. ನಾನು ಸಿ ಬಿ ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 266. ಇವತ್ತಿನ ಕತೆ ಬೀರ್ಬಲನ ಜಾಣತನ. ಬೀರ್ಬಲ್ ಮಹಾ ಚತುರನಾದಂಥ ಮಂತ್ರಿ. ಎಲ್ಲಿದ್ದ? ನಮ್ಮ ದೆಹಲಿಯ ಅತ್ಯಂತ ಪ್ರಸಿದ್ಧ ದೊರೆ ಯಾರು? ಅಕ್ಬರ್. ಅಕ್ಬರನ ಮಂತ್ರಿಯೇ ಬೀರ್ಬಲ್. ಈ ಬೀರ್ಬಲ್ ಅಕ್ಬರ್ನ ಜೋಡಿ ಬಲೆ ಜೋಡಿ. ಒಂದ್ಸಲ ಏನಾಗಿದೆ, ರಾತ್ರಿ ಮಾರು ವೇಷದಲ್ಲಿ ಪ್ರಜೆಗಳ ಕಷ್ಟಗಳನ್ನು ಅರಿಬೇಕು ಅಂಥೇಳಿ ನಮ್ಮ ಚಕ್ರವರ್ತಿ ಅಕ್ಬರ್ ಬೀರ್ಬಲನ್ನು ಕರ್ಕೊಂಡು ಇಬ್ಬರು ಮಾರು ವೇಷದಲ್ಲಿ ಹೊರಟಿದ್ದಾರೆ. ಕುದುರೆ ಮೇಲೆ ಕೂತ್ಕೊಂಡು ಸವಾರಿ ಮಾಡಿಕೊಂಡು ಎಲ್ಲ ಕಡೆಗೂ ನೋಡ್ಕೊಂಡು ಬಂದರು. ಯಾರಿಗೂ ಸಹಿತ ಇವರು ಚಕ್ರವರ್ತಿ, ಇವರು ಮಂತ್ರಿ ಅಂತ ಗೊತ್ತಾಗ್ತಾನೇ ಇಲ್ಲ. ಅಷ್ಟು ಸಾಧಾರಣ ವೇಷದಲ್ಲಿ ಇದ್ದಾರೆ. ಪ್ರಜೆಗಳ ಕಷ್ಟ ಸುಖ ನೋಡ್ಕೊಂಡು ಬರಬೇಕಾದ್ರೆ ರಾತ್ರಿ 11-12 ಗಂಟೆ ಆಗಿಬಿಟ್ಟಿದೆ. ಯಮುನಾ ನದಿ ತೀರದಲ್ಲಿ ಇಬ್ಬರೇ ಬರ್ತಿದ್ದಾರೆ, ಯಾರು ಜನಸಂಚಾರವೇ ಇಲ್ಲ. ಅವತ್ತು ಬೆಳದಿಂಗಳು ಬೇರೆ ಇತ್ತು, ನದಿ ಮೆಟ್ಲಿತ್ತು. ಅಕ್ಬರ್ ಹೇಳಿದ, ಆಹಾ ಎಷ್ಟು ಸುಂದರವಾದಂಥ ರಾತ್ರಿ, ಸ್ವಲ್ಪ ಹೊತ್ತು ಕೂತ್ಕೊಳ್ಳಬೇಡ ಬೀರ್ಬಲ್ ಅಂದಾಗ, ಆಯಿತು ಮಹಾಪ್ರಭು ಅಂದ. ಇಬ್ಬರು ಸಹಿತ ಬಂದರು. ಸಾಮಾನ್ಯರ ಹಾಗೆ ನೀರಿನ ಹತ್ರನೇ ಮೆಟ್ಲ ಮೇಲೆ ಕೂತುಬಿಟ್ರು. ಅದೇನಾಗಿದೆ, ಯಾವಾಗ ಚಳಿಗಾಲ ಬೇರೆ, ಇಬ್ಬರಿ ಬೀಳಕ್ಕೆ ಶುರು ಆಗ್ಬಿಡ್ತು ಚಳಿ. ಆದರೆ ಇವರು ಬೆಚ್ಚನ ಉಡುಪನ್ನು ಧರಿಸಿದ್ದಾರೆ. ಆದರೆ ಮಹಾರಾಜ ನದಿ ನೀರನ್ನು ಮುಟ್ಟೇ ಇರಲ್ಲ. ಅಕ್ಬರ್ ಏನು ಮಾಡ್ದ, ಬೀರ್ಬಲ್ ಈ ಚಳಿಯಲ್ಲಿ ನದಿ ನೀರು ಮುಟ್ಟಿದ್ರೆ ಹೇಗಿರುತ್ತೆ ಅಂತ ನೋಡಿ ಕೈ ಹಾಕಿದ ಕೂಡಲೇ ತೆಗೆದುಬಿಟ್ಟ. ಯಾಕೆ, ಬೆಂಕಿನ ಕೈ ಹಾಕ್ದಂಗೆ ಆಗಿಬಿಟ್ಟಿದೆ. ಅಷ್ಟು ಕೊಳಿತಾ ಇತ್ತು. ಅಯ್ಯಪ್ಪ ಅಂಥೇಳಿ ಬೀರ್ಬಲ್, ಏನೇ ಇದು, ಎಷ್ಟು ಚಳಿ, ಪಾಪ ಕೈ ಇನ್ನೂ ಸ್ವಲ್ಪ ಹೊತ್ತಾಗಿದ್ರೆ ಕೊಯ್ಯ ಪೂರ್ತಿ ಶಟ್ಕೊಂಡು ಹೋಗ್ಬಿಡೋದು, ಮರಗಟ್ಬಿಡೋದು, ಏನು ಥಂಡಿ ಇದೆ ಬಾಬಾ. ಬೀರ್ಬಲ್, ನಿಮ್ಮಲ್ಲಿ ಹಿಂದೂ ಜನ ಆ ಬೆಳಗ್ಗೆನೇ ಎದ್ದು ಇಂಥ ತಣ್ಣನೆ ನೀರಲ್ಲಿ ಹೆಂಗಯ್ಯ ಸ್ನಾನ ಮಾಡ್ತಾರೆ? ಯಾಪನ ದೈವ ಭಕ್ತಿ ಅದು. ಆಮೇಲೆ ಈಗ ರಾತ್ರಿಗೂ ಬೆಳಗಿನ ಜಾವದಷ್ಟೊತ್ತಿಗೆ ನೀರು ಸ್ವಲ್ಪ ಬೆಚ್ಚಗಾಗಿರುತ್ತೆ ಪ್ರಭು, ಅಷ್ಟೊಂದು ಚಳಿ ಆಗಲ್ಲ ಅಂತ. ಬೀರ್ಬಲ್, ನನಗೊಂದು ಕುತೂಹಲ ಅನ್ನಿಸ್ತಿದೆ. ಇಂಥ ಚಳಿ ರಾತ್ರಿಯಲ್ಲಿ ಯಾರಾದರೂ ಒಬ್ಬ ಮನುಷ್ಯ ರಾತ್ರಿಯಿಂದ ಬೆಳಗಿನ ತನಕ ನೀರಿನಲ್ಲಿ ಇರಕ್ಕೆ ಸಾಧ್ಯವಾ? ಇಲ್ಲೊಂದು ಇರ್ತಾರ ಪ್ರಭು ಅಂತ ಹುಚ್ಚರು ಯಾರೂ ಇಲ್ಲ, ಶಟ್ಕೊಂಡು ಹೋಗ್ಬಿಡ್ತಾರೆ. ಆದರೆ ಒಂದು ನಿಜ, ಬಡತನ ಜಗತ್ತಲ್ಲಿ ಬಹಳ ಕೆಟ್ಟದ್ದು. ನೀವೇನಾದ್ರು ಬಹುಮಾನ ಕೊಡ್ತೀವಿ ಅಂತ ಹೇಳಿದರೆ ಬಹುಮಾನದ ಆಸೆಗೆ ಜನ ಬೆಂಕಿಗೆ ಬೇಕಾದ್ರೂ ಹಾರ್ತಾರೆ. ರಾತ್ರಿ ಇಂಥ ಚಳಿ ರಾತ್ರಿಯಲ್ಲಿ ಈ ನಮ್ಮ ಯಮುನಾ ನದಿ ಇಡೀ ರಾತ್ರಿ ನಿಂತ್ಕೊಳ್ಳೋರು ಇದ್ದಾರೆ. ನಾನು ನಂಬಲ್ಲ ಪ್ರಭು. ಒಂದು ಕೆಲಸ ಮಾಡಿ, ಈಗ ನಾಳೆನೇ ಡಂಗೂರ ಸಾರಿಸ್ಬಿಡ್ತೀನಿ. ಯಾರು ರಾತ್ರಿಯಿಂದ ಬೆಳಗ್ಗೆನ ತನಕ ಯಮುನಾ ನದಿಯಲ್ಲಿ ಇಲ್ಲಿ ತನಕ ನೀರಿನಲ್ಲಿದ್ದು ಕಾಲ ಹಾಕ್ತಾರೆ, ಅವರಿಗೆ 1,000 ಬಂಗಾರ ನಾಣ್ಯ ಬಹುಮಾನ ಕೊಡ್ತೇವೆ ಅಂತೇಳಿ ನೀವು ಬಹುಮಾನಕ್ಕೆ ಒಪ್ಪೋದೇ ಆದರೆ ನಾನು ಡಂಗೂರ ಸಾರಿಸ್ತೀನಿ, ಪ್ರಯತ್ನ ಮಾಡೋಣ. ಬಹುತ್ ಅಚ್ಚ ಅಂದ್ಬಿಟ್ಟ ಅಕ್ಬರು. ಸರಿ, ಸೀದಾ ಬಂದರು. ಬೆಳಗಾಯಿತು, ಡಂಗೂರ ಸಾರಿಸ್ಬಿಟ್ಟಿದ್ದಾನೆ ಮಹಾರಾಜರ ಆಜ್ಞೆಯಂತೆ. ಯಾರು ಯಮುನಾ ನದಿಯಲ್ಲಿ ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ ಸೂರ್ಯೋದಯ ಆಗೋ ತನಕ ಮುಳ್ಕೊಂಡು ಈ ಕುತ್ತಿಗೆ ತನಕ ನೀರು ಬರೋ ಕೂತಿರ್ತಾರೆ, ಅವರು ಯಶಸ್ವಿ ಆದರೆ ಇದರಲ್ಲಿ 1,000 ಬಂಗಾರ ನಾಣ್ಯಗಳು ಬಹುಮಾನ ಅಂತ. ಈ ಚಳಿಗಾಲದಲ್ಲಿ ಶಟ್ಕೊಂಡು ಹೋಗ್ತೀವಿ ಅಂತ ಯಾರೂ ಬರಲೇ ಇಲ್ಲ. ಕೊನೆಗೆ ಅಕ್ಬರ್ ಹೇಳಿದ, ಎಲ್ಲ ಡರ್ಬುಕ್ಗಳಗಣ ಯಾರು ಬರ್ತಾರೆ? ಆಗ ಅಷ್ಟೊತ್ತಿಗೆ ಒಬ್ಬ ಮುದುಕ ಬಂದ. ಸಾಯಂಕಾಲ 6 ಗಂಟೆ ಆಗಿಬಿಟ್ಟಿದೆ. ಅವನಿಗೆ ಡಂಗೂರ ಕೇಳಿಸೇ ಇರಲಿಲ್ಲ. ಬಂದ. ಅಕ್ಬರ್ ಬಾದಶಾ ಜೊತೆ ಬೀರ್ಬಲ್ ಇದ್ದಾರೆ. ಮುದುಕಪ್ಪ ಯಾಕೆ ಬಂದು? ಬಾದಶಾಹರು ಡಂಗೂರ ಸಾರಿಸಿದ್ದಾರೆ, ನಾನು ಯಮುನಾ ನದಿ ನೀರಲ್ಲಿ ರಾತ್ರಿಯಿಂದ ಬೆಳಗಿನ ತನಕ ಕೂತಿರ್ತೀನಿ, ನನಗೆ 1,000 ಬಂಗಾರ ನಾಣ್ಯ ಸಿಗತ್ತಾನೆ. ನೀನು ಸಾಯ್ದೆ ಬದುಕಿದ್ರೆ ಖಂಡಿತ ಸಿಗುತ್ತೆ, ಮತ್ತೆ ಹೆದರ್ಕೊಂಡು ಬರಬಾರ್ದು, ಸತ್ತು ಹೋಗಬಾರ್ದು, ಹಂಗಾರು ಕೊಡ್ತೀವಿ. ಆಯ್ತು ಪ್ರಭು ಒಪ್ಕೊಂಡ್ಬಿಟ್ಟೆ. ಅಕ್ಬರ್ ಕೇಳಿದೆ, ಯಾಕೆ ನೀನು ಇಂಥ ಕಷ್ಟಕ್ಕೆ ಕೈ ಹಾಕ್ತಿದೀಯಾ ಅಂತ. ಏನು ಹೇಳಲಿ ಮಂತ್ರಿಗಳೇ, ನಾನು ತುಂಬ ಬಡವ, ನನ್ನ ಮಗನಿಗೆ ಕೆಲಸ ಇಲ್ಲ, ಏನಾದ್ರು ಬಂಡವಾಳ ಕೊಡು ವ್ಯಾಪಾರ ಮಾಡ್ತೀನಿ ಅಂತಾನೆ. ಮದುವೆನೂ ಆಗಿಲ್ಲ. ನನ್ನ ಮಗಳು ಬಾಣಂತನಕ್ಕೆ ಅಂತ ಬಂದಿದ್ದಾಳೆ, ಕೈಯಲ್ಲಿ ಬಿಡಿಗಾಸಿಲ್ಲ, ನಾಳೆ ಬಾಣಂತನ ಆಗಬೇಕು, ದುಡ್ಡೇ ಇಲ್ಲ, 100 ಇಷ್ಟು ಕಷ್ಟಗಳಿದ್ದಾವೆ. ಈಗ ಹೇಗೂ ಸಹಿತ ಬಾದಶಾಹರು ಡಂಗೂರ ಸಾರಿಸಿದ್ದಾರೆ. ಆಗ ನಿನಗೇನು ಬಂದು ಹೋಗೋಣ, ಪ್ರಯತ್ನ ಮಾಡಬಾರ್ದು ಯಾಕೇನು? ಅಲ್ಲಪ್ಪ, ನೀನು ಚಳಿಯಾಗಿ ಯಾವತ್ತಾದ್ರು ಹೀಗೆಲ್ಲ ಕೂತಿದ್ದಿಲ್ಲ ಸ್ವಾಮಿ. ಮತ್ತು ಯಾಕೆ ಸತ್ತೋಗ್ಬಿಟ್ರೆ? ಸತ್ತೆ
ನನ್ನಿಂದಾಗಿ ಕುಟುಂಬಕ್ಕೆ ನಾನು ಬದುಕಿಬಿಟ್ಟೆ ಅಂತ ಇಟ್ಕೊಳ್ಳಿ. ಇಡೀ ರಾತ್ರಿ ಕಳೆದ್ರೆ ನನ್ನ ಮಗನಿಗೆ ವ್ಯಾಪಾರಕ್ಕೂ ಒಂದು ರೀತಿ ಬಂಡವಾಳ ಸಿಗುತ್ತೆ, ನಾನೊಂದು ಮನೆ ತೊಗೊತೀನಿ, ನನ್ನ ಮಗಳು ಬಾಣಂತನ ಆಗುತ್ತೆ, ಅದಕ್ಕೆ ಆಯ್ತಪ್ಪ ಸರಿ ಭಾಷಾ ಇವನು ಮುದುಕರೆ ಸಿದ್ಧ ಇದ್ದಾನೆ ಕೂಡಲೇ ಕರ್ಕೊಂಡು ಹೋಗಿ ರಾತ್ರಿ 8 ಗಂಟೆಗೆ ನದಿ ನೀರಿನಲ್ಲಿ ಬಿಟ್ಟುಬಿಟ್ರು. 4 ಜನ ಕಾವಲುಗಾರರು ಅಲ್ಲೇ ಸಿಪಾಯಿಗಳು ಕಾವಲು ಕಾಯ್ತಿದ್ದಾರೆ. ಮುದುಕ ರಾಮ್ 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 ಅಂತೇಳಿ ರಾಮನ ಧ್ಯಾನ ಮಾಡ್ತಾ ಇದ್ದಾನೆ. 8 ಆಯಿತು, 9 ಆಯ್ತು, 10 ಆಯ್ತು, 11 ಆಯಿತು. ಮುದುಕ ಶಟ್ಕೊಂಡು ಹೋಗ್ತಾ ಇದ್ದಾನೆ, ಗಡ ನಡುತ್ತಿದ್ದಾನೆ ನೀರೊಳಗೇನೆ. ಸಿಪಾಯಿಗಳು ನೋಡ್ತಿದ್ದಾರೆ. ಇವ್ರು ಭದ್ರವಾದ ಬೆಚ್ಚನ್ನು ಉಡುಪು ಹಾಕ್ಕೊಂಡು ಅವನು ಮತ್ತೆಲ್ಲರೂ ಏನು ಹೊರಗೆ ಬಂದುಬಿಟ್ಟಾನು, ಬೆಂಕಿ ಗಿಂಕಿ ಕಾಸ್ಕೊಳಕ್ಕೆ ಹೋದಾನು ಅಂತ ಕಾವಲು ಕಾಯ್ತಾನೆ ಇದ್ದಾರೆ. ಕೇಳ್ಬೇಕಲ್ಲ, ವರದಿ ಕೊಡ್ಬೇಕು ಬಾದ್ಶಾನಿಗೆ. ಸರಿ 12 ಗಂಟೆ ಆಯಿತು, 1 ಗಂಟೆ, 2 ಗಂಟೆ ಆಯಿತು, ಬೆಳಗ್ಗೆ 6 ಗಂಟೆ ಆಯಿತು, ಸೂರ್ಯೋದಯ ಆಯಿತು. ಇವನು ಮೇಲ್ಗಡೆ ಕರ್ಕೊಂಬಂದರು, ಯಶಸ್ವಿಯಾಗಿದ್ದಾನೆ ಅಂಥೇಳಿ ಇವರೇ ಅವನಿಗೆ ಸ್ವಲ್ಪ ಬಟ್ಟೆ ಗಿಟ್ಟೆ ಒಣಗಿದ್ದಲ್ಲ ಬಟ್ಟೆ ಕೊಟ್ಟು ಉಜ್ಕೊಳ್ಳೋಕೆ ಶಟ್ಕೊಂಡು ಹೋಗ್ಬಿಡೋನಲ್ಲ, ಹಾಗೆ ಬಿಸಿ ಏನು ಕಷಾಯ ಮಾಡಿಸ್ಕೊಟ್ರು. ಬೇರೆ ಉಡುಪು ಹಾಕ್ತಿದ್ದಂಗೆ 8 ಗಂಟೆ ಅಷ್ಟಕ್ಕೆ ರಾಜ್ಯಸಭೆ ಕರ್ಕೊಂಬಂದರು. ಮಹಾಪ್ರಭು, ಈ ಮುದುಕ ರಾತ್ರಿಯಿಂದ ಬೆಳಗ್ಗೆ ಸೂರ್ಯೋದಯ ಆಗೋ ತನಕ ನೀರಿನಲ್ಲೇ ಇದ್ದ, ಯಶಸ್ವಿಯಾಗಿ ತನ್ನ ಕೆಲಸ ಮುಗಿಸಿದ್ದಾನೆ. ಅಕ್ಬರಿಗೆ ಆಶ್ಚರ್ಯ ಆಯಿತು. ಅಲ್ಲ, ನಾನು ಕೈ ಹಾಕಿದಾಗ ಒಂದು ಬೆಟ್ಟಿಗೆ ನನಗೆ ಚಳಿ ಆಯಿತು, ಇಡೀ ರಾತ್ರಿ ಎಲ್ಲ ಹೆಂಗೆ ಸಹಿಸ್ಕೊಂಡ ಇವನು? ಮುದುಕಪ್ಪ, ನಂಗೆ ಭಾಳ ಆಶ್ಚರ್ಯ ಆಗ್ತಿದೆ, ನಿನಗೆ ಏನು ಅನ್ನಿಸ್ತಿಲ್ವೇ, ನೀನು ಹೆಂಗೆ ಇದೆಲ್ಲ ಸಹಿಸ್ಕೊಂಡು ಇದ್ದಾಗ ಆತ ಹೇಳಿದ, ಪ್ರಭು ನಾನು ದೇವರ ಧ್ಯಾನ ಮಾಡ್ತಾ ಇದ್ದೆ. ಆದರೆ ಈ ನದಿಯಿಂದ ದಕ್ಷಿಣ ದಿಕ್ಕಿನಲ್ಲಿ ನಾನು ಈ ಕಡೆ ನಿಂತಿದ್ನಲ್ಲ, ಅಲ್ಲೊಂದು ಸ್ಮಶಾನ ಸುಮಾರು 1/2 ಮೈಲಿ ದೂರ ಇರ್ಬೋದು, ಎತ್ತರದಲ್ಲಿದೆ. ಚಿತೆ ಉರಿತಾ ಇತ್ತು. ಪಾಪ ಯಾರು ಸತ್ತು ಹೋಗಿದ್ರು ಏನೋ. ಆಗ ನಾನು ಅಂದ್ಕೊಂಡೆ, ಆಹಾ, ನನ್ನ ಹತ್ರನೇ ಬೆಂಕಿ ಇದ್ರೆ ಹೇಗೆ, ಬೆಂಕಿ ಕಾಸ್ಕೊಳ್ತೀನಿ ಅಂಥೇಳಿ ಬೆಂಕಿಯನ್ನು ದೂರದಿಂದ ನೋಡ್ತಾ ಅನುಭವ ಪಡ್ಕೊಂಡು ಬೆಳಗ್ಗೆ ತನಕ ಕಾಲ ಹಾಕ್ಬಿಟ್ಟೆ ಪ್ರಭು. ಇಷ್ಟೇ, ಇನ್ನೇನಿಲ್ಲ ಪ್ರಭು, ಬಹುಮಾನ ಕೊಡಿ. ಅಕ್ಬರು ಸಿಟ್ಟು ಬಂದ್ಬಿಡ್ತು. ಅಲ್ಲ ಕಾಳ ಮುದುಕ, ಅಲ್ಲಯ್ಯ, ನೀನು 1/2 ಮೈಲಿ ದೂರದಲ್ಲಿರೋ ಬೆಂಕಿ ನೋಡ್ಕೊಂಡು ಕಾಸ್ಕೊಂಡ್ಬಿಟ್ಟು ನೀನು ನಮಗೆ ಮೋಸ ಮಾಡ್ತಿದ್ಯಾ, ನೀನು ಕಳ್ಳ, ನೀನು ಮೋಸ್ಕಾರ, ನೀನು ಫಟಿಂಗ, ಯಾರಲ್ಲಿ ಇವ್ನು ತಗೊಂಡೋಗಿ ಶಿಕ್ಷೆ ಕೊಡಿ ಅಂದಾಗ ಹಜೂರ್ ಏನು ಮಾಡಬೇಕು ಅಂದಾಗ ಸಿಟ್ಟು ಬಂದು ಹಾಳಾಗೋಲು ಮುಸ್ಕೊಂಡು ದಬ್ರಿ ಹೊರಗಡೆಗೆ, ನ್ಯಾಯವಾಗಿ ಅವನಿಗೆ ಗಲ್ಲಿಗೇರಿಸಬೇಕಿತ್ತು, ನಮಗೆ ಮೋಸ ಮಾಡ್ತಿದ್ದಾನೆ ಅಂತ ಹೇಳಿಬಿಟ್ಟ. ಪ್ರಭು, ನಾನೇನು ಮೋಸ ಮಾಡಿದೆ, ನಾನೇನು ಬೆಂಕಿ ಕಾಸ್ಕೊಂಡೆ, ದೂರದಲ್ಲಿರೋ ದೊಡ್ಡ ಹೆಂಗೆ ಮನಸ್ಸಲ್ಲಿ ಅಂದ್ಕೊಂಡೆ ಅಂದೆ. ಪ್ರಭು, ನಾನು ಬರುವ ಹಾಗೆ ಮಾಡಬೇಡಿ, ಅನ್ಯಾಯ ಮಾಡಬೇಡಿ, ಬಹುಮಾನ ಕೊಡಿ ಅಂತ ಕೇಳ್ತಿದ್ರೆ ಅವ್ನಿಗೆ ಹೊರಗೆ ದಬ್ಲೇ ಬಿಟ್ರು. ಅಲ್ಲಿದ್ದವರೆಲ್ಲ ಅಂದ್ಕೊಂಡ್ರು, ನಮ್ಮ ಬಾದ್ಶಾಹರು ಯಾಕೆ ಹಿಂಗೆ ಮಾಡಿದರು, ಮುದುಕ ಅದೇನದು, ಯಾಕೆ ಅವ್ನಿಗೆ ಕೊಟ್ಬಿಡ್ಬೋದಿತ್ತಲ್ಲ ಅಂತ. ಸೀದಾ ಆತ ಹೋದ ಬೀರ್ಬಲ್ ಮನೆಗೆ ಹೋಗಿ ಬೀರ್ಬಲ್ ಪಾದ ಹಿಡಿದು ಗೊಳೋ ತಳಕ್ಕೆ ಶುರು ಮಾಡ್ತಾರೆ. ಮುದುಕಪ್ಪ, ಯಾಕೆ ಕಳ್ತಿದ್ದೀಯ, ಏನಾಯಿತು, ಬಾದ್ಶಾಹರು ಬಹುಮಾನ ಕೊಡಲಿಲ್ಲ? ಇಲ್ಲ ಪ್ರಭು, ಹಿಂಗಾಯಿತು ಅಂದ ಕೂಡಲೇ, ಓಹೋ, ಬಾದ್ಶಾಹರು ತಪ್ಪು ತಿಳಿದು ಬಿಟ್ಟಿದ್ದ. ಇರಲಿ, ನಾವು ಹೇಳಿದರೂ ಉಪಯೋಗ ಆಗಲ್ಲ, ಇವ್ರಿಗೆ ಏನಾದರೂ ಮಾಡಿ ಏನದು ಟಿಟ್ ಫಾರ್ ಟ್ಯಾಟ್, ಅವ್ರು ಹೇಗೆ ಹೇಳಿದ್ದಾರೋ ಅವ್ರ ಪಾಠವನ್ನು ಅವರಿಗೆ ತಿರುಗಾಣ ಮಾಡಬೇಕು ಅಂದ್ಕೊಂಡ. ಆಯಿತು, ನೀನು ಹೋಗು, ಸಾಯಂಕಾಲ ನೀನು ಕರೆಸ್ತಾರೆ, ನಿಂಗೆ ಬಹುಮಾನ ಸಿಗುತ್ತೆ, ಏನು ಯೋಚನೆ ಮಾಡಬೇಡ, ಹೋಗು ಅಂತ. ಬೀರ್ಬಲ್ ರಾಜ್ಯಸಭೆಗೆ ಹೋಗಲೇ ಇಲ್ಲ. ಸರಿ, ಮಧ್ಯಾಹ್ನ ತನಕ ಬರಲಿಲ್ಲ. ಅಕ್ಬರಿಗೆ ಬೀರ್ಬಲ್ಲಿ ಇದ್ದರೆ ಸಂಕಟ ಆಗಿಬಿಡುತ್ತೆ. ಬೀರ್ಬಲ್ಲಿ ಪ್ರಭು, ಏನೋ ಕೆಲಸ ಇರಬೇಕು, ಬಂದಿಲ್ಲ, ಮನೆ ತೊಂದರೆ ಇರಬೇಕು. ಮಧ್ಯಾಹ್ನ ಆಗ್ತಿದ್ದಂಗೆ ಏನು ಮಾಡ್ಬಿಟ್ಟ, ಇಬ್ಬರು ಸೇವಕರನ್ನು ಕಳೆದ, ಹೋಗು, ಯಾಕೆ ಬಂದಿಲ್ಲ ಅಂತ ಕೇಳ್ಕೊಂಡು ಹೋಗು ಅಂತ. ಬೀರ್ಬಲ್ ಹೇಳಿದ, ಸೇವಕರು ಬಂದಾಗ, ನೋಡಪ್ಪ, ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ, ನಾನೇ ಅಡುಗೆ ಮಾಡಬೇಕು, ಇವತ್ತು ಪಾಯಸ ಬೇರೆ ಮಾಡು ಅಂತ ನಮ್ಮನೆಯವ್ರು ಹೇಳಿಬಿಟ್ಟಿದ್ದಾರೆ, ನಾನು ಪಾಯಸ ಮಾಡ್ತಾ ಇದ್ದೀನಿ, ಹಾಗಾಗಿ ತಡ ಆಗ್ತಾ ಇದೆ. ಯಾವಾಗ ಬರ್ತೀರಾ? ಪಾಯಸ ಆದಮೇಲೆ ಬರ್ತೀನಿ. ಮತ್ತು ನೋಡ್ಕೊಂಡು ಹೋದರು. ಇವನೇನು ಮಾಡಿಬಿಟ್ಟಿದ್ದಾನೆ, ಮನೆ ಹೊರಗಡೆಗೆ ಈ ಕಡೆಗೆ 2 ಗೂಟ ನೆಟ್ಟು ಬಿಟ್ಟಿದ್ದಾನೆ, ಅಡ್ಡಕ್ಕೊಂದು ಪಟ್ಟಿ ಕಟ್ಟಿದ್ದಾನೆ, ಮೇಲ್ಗಡೆಗೆ ಒಂದು ಗಡಿಗೆಗೆ ತಂತಿ ಹಾಕಿ ನೇತು ಹಾಕಿದ್ದಾನೆ. ಕೆಳಗಡೆಗೆ 4 ಅಡಿ ಕೆಳಗಡೆಗೆ ಒಲೆ ಉರಿ ಇದೆ, 4 ಅಡಿ ಮೇಲ್ಗಡೆಗೆ ತಪ್ಪಲೆ ಇದೆ, ಅದರಲ್ಲಿ ನೀರು, ಅಕ್ಕಿ, ಬೆಲ್ಲ ಎಲ್ಲ ಹಾಕಿಟ್ಬಿಟ್ಟಿದ್ದಾನೆ. ಸ್ವಾಮಿ, ಏನಿದು? ಅದೇ ಅಪ್ಪ, ಬೆಂಕಿ ಹಾಕಿದ್ದೀನಿ, ಒಲೆ ಉರಿ ಹಾಕ್ತಾ ಇದೆ, ಇದಕ್ಕೆ ತಾಕಿ ಇದು ಪಾಯಸ ಆದ್ಕೊಳ್ಳೆ ಬಂದುಬಿಡ್ತೀನಿ ಅಂತ. ಇವ್ರು ಹೋದರು. ಪ್ರಭು, ಅವರು ಪಾಯಸ ಮಾಡ್ತಿದ್ದಾರೆ, ಪಾಯಸ ಆದಮೇಲೆ ಬರ್ತಾರಂತೆ. ಹೌದಾ? ಸಾಯಂಕಾಲ ಆಯ್ತು, ಬರಲೇ ಇಲ್ಲ. 1 ಗಂಟೆ ಹೇಳಿ ಕಳಿಸ್ದೆ, ಇನ್ನೂ ಆಗಿಲ್ಲ, ಅದ್ಯಾವ ಪಾಯಸ ಮಾರಾಯ, ನೋಡ್ತೀನಿ ಅಂತೇಳಿ ತಡೆಯೋಕ್ಕಾಗ್ದೇನೆ ಸೀದಾ ಬಾದ್ಶಾ ಅಕ್ಬರ್ಗೆ ಬಂದುಬಿಟ್ಟು. ಬೀರ್ಬಲ್, ಯಾಕೆ ರಾಜ್ಯಸಭೆ ಬರಲಿಲ್ಲ, ಇನ್ನೂ ಪಾಯಸ ಆಗಲಿಲ್ಲ, ಎಷ್ಟೊತ್ತು, ಅರ್ಧ ಗಂಟೆ ಆಗುತ್ತೆ, ನಮ್ಮ ಅಡುಗೆಯವ್ರು ಮಾಡ್ತಾರೆ, ನೀನೇನು ಮಾಡ್ತಿದ್ಯಾ ಅಂತಾಗಿ. ಪ್ರಭು, ಬನ್ನಿ, ಇಲ್ಲಿ ಮಾಡ್ತಿದ್ದೀನಿ ನೋಡಿ ಅಂತ. ಅದು ನೋಡ್ತಿದ್ದಂಗೆ ಅಕ್ಬರಿಗೆ ನಗು ಬಂದು,
ಅಯ್ಯೋ ಬೀರ್ಬಲ್, ಎಂತ ಬುದ್ಧಿವಂತ ಅನ್ಕೊಂಡಿದ್ದೆ. ನಿಂಗೆ ಬುದ್ಧಿಗಿದ್ದಿ ಇದೆಯಾ? ಹೊಟ್ಟೆ ಏನು ತಿಂತೀಯ ನೀನು? ಅನ್ನ ತಿನ್ನೋರು ಯಾರು ಹಿಂಗೆ ಮಾಡಲ್ಲ. ಏನು ಪ್ರಭು ಏನಾಯಿತು ಅಂತ ಅಲ್ಲಯ್ಯ, ಉರಿ ಇಲ್ಲಿದೆ, ಒಲೆ ಮೇಲ್ಗಡೆಗೆ ಪಾತ್ರೆ ಇಡ್ಬೇಕಪ್ಪ. ನೀನು ಪಾತ್ರೆ 4 ಅಡಿ 5 ಅಡಿ ಮೇಲೆ ನೇತು ಹಾಕಿ ಇಲ್ಲಿ ತನಕ ಬೆಂಕಿಯಾಗಿ ಪಾಯಸ ಆಗತ್ತೇನೆಯ? ಎಂಥ ದಡ್ಡ ಪ್ರಭು ಆಗತ್ತೆ? ಹೆಂಗಾಗತ್ತೆ ಪ್ರಭು? ಅರ್ಧ ಮೈಲಿ ದೂರದಲ್ಲಿರೋ ಬೆಂಕಿ ನೋಡೇನೆ ರಾತ್ರಿಯೆಲ್ಲ ಬೆಂಕಿ ಕಾಸ್ಕೊಂಡು ಆ ಚಳಿ ಹೋಗತ್ತೆ ಅಂತ ನಂಬುತ್ತಾರಲ್ಲ, ಅಂಥ ಮೂರ್ಖರು ಇರಬೇಕಾದ್ರೆ, ಅಂಥ ಜಾಂಡ್ರು ಇರ್ಬೇಕಾದ್ರೆ ಇದು ಯಾಕಾಗಲ್ಲ? ಕಪಾಳ ಕೊಡ್ದಂಗಾತು. ಏನಂತಿದೆ ಬೀರ್ಬಲ್? ಅಲ್ಲ ಪ್ರಭು, ನಾನು ದಡ್ಡ ಅಂದ್ರಿ, ಯಾಕೆ? ಬೆಂಕಿ ಕಾವು 4 ಅಡಿ ಮೇಲಿರೋ ಪಾತ್ರೆಗೆ ತಲುಪಲ್ಲ ಅಂತ ನಾ ದಡ್ಡ ಒಪ್ಕೊಂಡ್ಬಿಡ್ತೀನಿ. ಆದರೆ ನೀವು ಭಾಳ ಬುದ್ಧಿವಂತರಲ್ಲ, ನೀವ್ಯಾಕೆ ಆ ಮುದುಕ ಅರ್ಧ ಮೈಲಿ ದೂರದಲ್ಲಿರೋ ಬೆಂಕಿ ನೋಡಿ ಕಾಸ್ಕೊಂಡೆ ಹಿಂಗೆ ನೆನೆಸ್ಕೊಂಡೆ ಅಂದರೆ ಬೆಂಕಿ ಜಳ ತಾಕ್ತು, ಅವ್ನು ಅದಕ್ಕೆ ರಾತ್ರಿ ಎಲ್ಲ ಪಂದ್ಯದಲ್ಲಿ ಗೆದ್ದುಬಿಟ್ಟ ಅಂತ ಹೇಳ್ತಿರಲ್ಲ. ನೀವು ಜಾಂಡ್ರೋ ದಡ್ರೋ ಅಂದ ಕೂಡಲೇ ಬೀರ್ಬಲ್ ಅಂಥೇಳಿ ನಾನು ತಪ್ಪ ಅಂದೇಬಿಟ್ಟ. ಅಷ್ಟೊತ್ತಿಗೆ ಬೀರ್ಬಲ್ ಮುದುಕನಿಗೆ ಕರೆಸ್ದ. ತಗೋ ಅಂಥೇಳಿ ಬಾದಶಾಹರು 1,000 ಬಂಗಾರ ನಾಣ್ಯ ಕೊಟ್ಟುಬಿಟ್ರು. ಬಹುಮಾನವಾಗಿ ಮೇಲೆ 500 ನಾಣ್ಯನೂ ಕೊಟ್ಟು ಕಳಿಸಿರು. ನೋಡಿ ಮಕ್ಕಳೇ, ಯಾವಾಗ ಎಂತೆಂಥ ಬುದ್ಧಿವಂತರು ಎಂತೆಂಥ ಮೂರ್ಖತನದ ನಿರ್ಧಾರಕ್ಕೆ ಬಂದುಬಿಡ್ತಾರೆ. ಇದು ಅವರಿಗೆ ಅದೇ ಮಾರ್ಗದಲ್ಲೇ ಹೇಳಬೇಕು. ಅದಕ್ಕೆ ಅಕ್ಬರಿಗೆ ನೇರವಾಗಿ ಹೇಳಿದ್ರೆ ಕೇಳ್ತಿರ್ಲಿಲ್ಲ. ಅವನ ಹಾದಿಯಲ್ಲಿ ಹೋಗಿ ನೀನು ಹೆಂಗೆ ದಡ್ಡ ಅಂತ ತೋರಿಸ್ಕೊಟ್ಟ. ನೀವು ಸಹಿತ ಎಂಥ ಬುದ್ಧಿವಂತರು ಕೆಲವು ದಡ್ಡನ ಮಾಡ್ತಾರಲ್ಲ, ಅವ್ರಿಗೆ ಈ ಥರ ಉಪಾಯ ಮಾಡೇ ಬುದ್ಧಿ ಹೇಳಬೇಕು. ಏನಂತೀರಿ? ನಮಸ್ಕಾರ.